ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ, ಗೊತ್ತಾಯ್ತಾ? ಅದನ್ನ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ನಮ್ದೇನು ವಿರೋಧ ಇಲ್ಲ. ನಂಬರ್ 1. ನಂಬರ್ 2, ಅದೇ ರೀತಿ RSSನವರು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಇದನ್ನ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಕ್ರಮ ತಗೊಂಡು PFI ಬ್ಯಾನ್ ಮಾಡಿದ್ರ ಸಮರ್ಥನೆಗೆ ಅವ್ರಿಗೇನು ಇಲ್ಲ. PFI ಯಾಕೆ ಬ್ಯಾನ್ ಮಾಡಿದಿರಿ ಅಂತ ಕೇಳಕ್ಕೆ ಅವ್ರಿಗೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಯಾಕಂದರೆ ಅವರೇ ಹಿಂದೆ PFI ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿದ್ರು. ಈಗ ಅದನ್ನು ಮರಿಮಾಚಲು RSS ಬ್ಯಾನ್ ಮಾಡಿ ಅಂತಾರೆ. RSS ಯಾಕೆ ಬ್ಯಾನ್ ಮಾಡಬೇಕು ಅಂತ ಹೇಳೋದಿಲ್ಲ. ದೇಶ ಪ್ರೇಮಿಗಳ ಒಂದು ಸಂಘಟನೆ, ದೀನ ದಲಿತರಿಗೆ 10 ಹಲವಾರು ಸಂಸ್ಥೆ ಕಟ್ಟಿದ್ದಾರೆ, ಬಡ ಮಕ್ಕಳಿಗೆ ಕಟ್ಟಿದ್ದಾರೆ, ಅನಾಥರು ಕಟ್ಟಿದ್ದಾರೆ. ಮತ್ತು ಯಾವಾಗ ಪ್ರವಾಹ ಬರುತ್ತೆ, ಇನ್ನೊಂದು ಸಂಕಷ್ಟ ಬರುತ್ತದೆ, ಅವ್ರು ಮುಂದೆ ನಿಂತು ಕೆಲಸ ಮಾಡ್ತಾರೆ. ದೇಶದಲ್ಲಿ ದೇಶ ಪ್ರೇಮದ ಜಾಗೃತಿ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂಘಟನೆ ಬ್ಯಾನ್ ಮಾಡುವಂಥ ಕೇಳುವಂಥದ್ದೇ ನಿಜವಾಗಲೂ ಕೂಡ ಒಂದು ರೀತಿಯಲ್ಲಿ ಬಹಳ ದೊಡ್ಡ ದುರ್ದೈವ. ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಅವರು ಇಳಿಬಾರ್ದಾಗಿತ್ತು.